ಫ್ರೆಂಡ್ಸ್, ಇವತ್ತು ನಾಷ್ಟಾಗೆ ಬಂದು ಬಿಸಿಬೇಳೆ ಬಾತ್ ನೋಡ್ರಿ. ಹೀಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಟೆನ್ಷನ್ನು. ಏನು ಮಾಡಬೇಕು ಏನು ಬಿಡಬೇಕು, ದಿನ ಒಂದು ವೆರೈಟಿ ಮಾಡೋಕ್ಕೂ ಇದು. ನಾ ಏನೋ ನೋಡಿದಾಗ ಬರೀ ರೈಸ್ ಐಟಮ್ ಕೇಳ್ತಾಳೆ. ಬಾಕ್ಸಿಗೂ ಅದೇ ಚೆನ್ನಾಗಿರುತ್ತೆ ನೋಡಿ, ರೈಸ್ ಐಟಮ್ನೇ. ಅವಲಕ್ಕಿ ಉಪ್ಪಿಟ್ಟು ಅಷ್ಟೊಂದು ಚೆನ್ನಾಗಾಗಲ್ಲ. ಹಾಗಾಗಿ ಬಿಸಿ 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 ಬಿಸಿಬೇಳೆ ಬಾತ್ ರೆಡಿ ಆಗೈತೆ ನೋಡ್ರಿ. ಖಾರ ಇರ್ಬೇಕಾಯ್ತು ಅದಕ್ಕೆ. ಖಾರ ಇದೈತೆ ನೋಡಿ, ದಪ್ಪದೈತೆ, ಇದಿರೋದಿಲ್ಲ, ಸರಿಯಾಗಲ್ಲ. ಚಿಪ್ಸ್ ಐತೆ ನೋಡ್ಬೇಕು, ಚಿಪ್ಸ್ ಹಂಗೆ ಬಾಕ್ಸಿಗೂ ಹಾಕ್ಬಿಡ್ತೀನಿ ನೋಡಿ. ಟೈಮ್ ಆಗೈತೆ ಈಗ ಆಲ್ರೆಡಿ. ನಾನು ತಲೆ ಬಚ್ಕೊತಿದ್ದಾಳೆ. ಸಾಕು ಇಷ್ಟ ಆದರೆ ಇದರಲ್ಲಿ ಒಂದೆರಡು ಇದಕ್ಕೆ ಸ್ನ್ಯಾಕ್ಸಿಗೆ ಬಂದು ಮೊನ್ನೆ ಚಿಪ್ಸ್ ತೊಗೊಂಬಂದಿದ್ವಲ್ಲ, ಒಂದಿಷ್ಟು ಉಳಿಸಾಳ ನನ್ನ ಮಗಳು. ಕೈಕೊಂಡಂಗೆ ತೊಗೊಂಡು ನೈನಾ ಸ್ನ್ಯಾಕ್ಸು ಶೇವ್ ಇಡ್ಲೆ ಚಿಪ್ಸ್ ಇಡ್ಲೆ. ನಿನ್ನೇನು ಚಿಪ್ಸನೇ ಇಟ್ಟಿನೋದಿಲ್ಲ. ಈಗೇನು ಚಿಪ್ಸ್ ಇಟ್ಟರು ಖುಷಿ ನಂಗೆ. ಸಾಕು ನೋಡ್ರಿ, ನಿನ್ನೇನು ಅದನ್ನೇ ಇಟ್ಟಿನಿ, ಇವತ್ತು ಅದೇ ಆಗುತ್ತೆ. ಅಷ್ಟು ಬಿಸಿಬೇಳೆ ಬಾತ್ ಇಟ್ಟಿನಿ. ಸ್ವಲ್ಪ ಬಿಸಿ ಐತಿ, ಹಾಲು ತಲೆ ಬಾಚೋವರೆಗೂ ಇದನ್ನು ತಿನ್ಕೊತಾಳಂಗೆ ಈಗ. ಇವಾಗ ನಾಷ್ಟ ಎಲ್ಲ ಮುಗಿಸ್ಕೊಂಡು ಮತ್ತು ಸ್ವಲ್ಪ ಕೆಲಸ ಇತ್ತು, ಅದನ್ನೇ ಎಲ್ಲ ಮುಗಿಸ್ಕೊಂಡು ಅರಸೀಕೆರೆ ಹೋಗ್ತಾಯಿದ್ದೀವಿ ನೋಡಿರಿ. ಒಂದು ಸ್ವಲ್ಪ ಕೆಲಸ ಇತ್ತು, ಬಟ್ಟೆ ಎಲ್ಲ ತೊಗೊಂಬರ್ಬೇಕಾಗಿತ್ತು. ಹಂಗಾಗಿ ರೇಷನ್ ತೊಗೊಂಬರ್ಬೇಕಂತ ಹೇಳಿ ಅರಸೀಕೆರೆಗೆ ಹೋಗ್ತಾ ಇದ್ದೀನಿ. ನೈನಾ ಇರಲಿಲ್ಲವಲ್ಲ, ಹಂಗಾಗಿ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೈನಾ ಇದ್ದರೆ ಹೆದರಿಕೆ ಆಗುತ್ತೆ, 3 ದಿನ ಕೂತ್ಕೊಂಡು ಓಡಿಸೋದು ನಾನು ಅಷ್ಟು ಕಂಫರ್ಟಬಲ್ ಇಲ್ಲ. ನಮ್ಮ ಮನೆಯವರಿದ್ರಂದ್ರೆ ಇನ್ನೂ ಧೈರ್ಯ ಬರುತ್ತೆ, ಆರಾಮಾಗಿ ಓಡಿಸ್ತೀನಿ. ಫ್ರೆಂಡ್ಸ್, ಇವಾಗ ಅರಸೀಕೆರೆ ಬಂದ್ವಿ ನೋಡ್ರಿ. ಬಂದೇ ಬಳತ್ತಾಯಿತು, ಅದರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ಟೆ ಅಂಗಡಿಗೆ ಹೋಗಿದ್ವಿ. ನಮ್ಮ ಮನೇಲಿ ಸ್ವಲ್ಪ ಇನ್ನರ್ ವೇರ್ ತೊಗೊಂಡ್ರು, ಅಲ್ಲೇ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನೋಡ್ರಿ. ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಈಗ ಬೇಕ್ರಿಗೆ ಬಂದೀವಿ. ನಮ್ಮ ಮನೆಯವರು ಜಾತ್ರೆಗೆ ಹೋಗ್ತಾರಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಇನ್ನರ್ ವೇರ್ ಎಲ್ಲ ಖಾಲಿ ಆಗಿತ್ತು. ಭಾಳ ದಿವಸ ಆಗಿತ್ತು, ತೊಗೋಬೇಕಂತ ಅಂದ್ಕೊಳ್ದೇ ಆಗಿತ್ತು. ಹತ್ತಿರ 15 ದಿವಸ, ಒಂದು ತಿಂಗಳೇ ಆಗಾಗ ಬಂತು ನೋಡ್ರಿ. ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಾಣಾವರಕ್ಕೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರನೇ ಆಮೇಲೆ ಏನು ಅಂದ್ಕೊಂಡ್ವಿ, 4-4ಕ್ಕೋಸ್ಕರ ಏನಕ್ಕೆ ಅಲ್ಲಿಗೆ ಹೋಗೋದು, ಬೇಡ ಬಿಡು, ಇಲ್ಲೇ ಅರಸೀಕೆರೆಲ್ಲ ತೊಗೊಂಬಂದ್ರಾಯ್ತು ಅಂತೇಳಿ. ಈಗ ಅವ್ರು ಊರಿಗೆ ಹೋಗ್ಬೇಕಂತ ರೆಡಿ ಆಗಿದ್ದಿಲ್ಲ, ಅದಕ್ಕೆ ತೊಗೊಂಬಂದ್ರಾಯ್ತು ಅಂತೇಳಿ ಬಂದಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಸ್ವೀಟ್ಗೆ ಬಂದಿವಿ ನೋಡ್ರಿ. ಬೇಕ್ರಿ ಚೆನ್ನಾಗಿತ್ತೆ, ಅರಸೀಕೆರೆಯಲ್ಲಿ ಹೊಸ್ದಾಗಿ ಓಪನ್ ಆಗಿರೋದು. ತುಂಬ ಚೆನ್ನಾಗಿತ್ತು, ನನಗಂತೂ ಟೇಸ್ಟ್ ಸಿಕ್ಕಾಬಡೆ ಇಷ್ಟ ಆಯಿತು. ನಾನು ಇದಕ್ಕಿಂತ ಮುಂಚೆ ಒಂದು ಸತಿ ಆಲ್ರೆಡಿ ವೀಡಿಯೋ ಮಾಡಿದ್ದೆ. ಮತ್ತು ಮೊನ್ನೆ ನಮ್ಮ ಮನೆಗೆ ಇದು ತೊಗೊಂಬಂದಿದ್ರು ನೋಡ್ರಿ, ರಸಗುಲ್ಲ ತೊಗೊಂಬಂದಿದ್ರು. ಅದು ಇಲ್ಲಿದ್ದೇನೆ, ರಸಗುಲ್ಲ ಅಲ್ಲ, ಚಂಪಕಲ್ಲಿ ತೊಗೊಂಬಂದಿದ್ರು ನೋಡ್ರಿ. ಅವತ್ತೇ ಹೇಳಿದೆ ನಾನು, ನೀವು ಬೇಕ್ರಿ ಓಪನ್ ಆಗೈತಿ, ತುಂಬ ಚೆನ್ನಾಗೈತಿ ಅಂತ ಹೇಳಿ. ಅದಕ್ಕಿಂತ ಮುಂಚೆನೂ ಒಂದು ಸತಿ ಬಂದಿದ್ವಿ, ಆವಾಗ ಕೇಕ್ ತಿನ್ಕೊಂಡು ಹೋಗಿದ್ವಿ, ಇಷ್ಟ ಆಯಿತು ನನಗೆ. ಇವಾಗಲೂ ಅಷ್ಟೇ ನೋಡ್ರಿ, ಒಂದು ಹಾಟ್ ಕೇಕು ಮತ್ತು ಒಂದು ಪಪ್ಸು ತೊಗೊಂಡಿದ್ವಿ ನಾವು. ಅದನ್ನೇ ತೊಗೊಂಡು ತಿನ್ಕೊಂಡು, ಮತ್ತು ನಯನಂಗೂ ಬೇಕು ಅವಳಿಗೊಂದು ಕೋಲ್ಡ್ ಕೇಕು ಮತ್ತು ರಸಮಲೈ ತೊಗೊಂಡು ಪಾರ್ಸಲ್ ತೊಗೊಂಡ್ವಿ ನೋಡ್ರಿ. ಮನೆಗೆ ಹೋದ್ಮೇಲೆ ತಿಂದ್ರಾಯ್ತು ಅಂತೇಳಿ. ಅಲ್ಲಿ ನೀವು ಕೇಕ್ದು ಏನು ಬೇಕ್ರಿದು ನೇಮ್ ನೋಡ್ತಿರ್ಬೋದು ನೀವು, ವರ್ಲ್ಡ್ ಕೇಕ್ ಅಂತ ಐತಿ, ಸಖತ್ ಚೆನ್ನಾಗಿತ್ತು. ಕೇಕ್ ವರ್ಲ್ಡ್ ಇಲ್ಲೈತೆ ನೋಡ್ರಿ, ಸಾರಿ ನಾನು ಉಲ್ಟಾ ಹೇಳಿದೆ, ಕೇಕ್ ವರ್ಲ್ಡ್ ಅಂತೇಳಿ. ಸಖತ್ ಚೆನ್ನಾಗೈತೆ. ಅರಸೀಕೆರೆಯಲ್ಲಿ ಹೊಸದಾಗಿ ಓಪನ್ ಆಗಿರೋದು ಇದು. ಬಹುಶಃ ವರಮಹಾಲಕ್ಷ್ಮಿ ಹಬ್ಬದ ದಿನ ಓಪನ್ ಆಗೈತೆ ಅಂತ ಅನ್ಕೊತೀನಿ ನಾನು. ಟ್ರೆಂಡ್ಸ್ ಬರುತ್ತಾರೆ, ಟ್ರೆಂಡ್ಸಿಂದ ಪಕ್ಕಕ್ಕೆ ಐತಿ. ಸಖತ್ ಚೆನ್ನಾಗೈತಿ, ನನಗಂತೂ ಭಾಳ ಇಷ್ಟ ಆಯಿತು. ತಿನ್ಕೊಂಡು ಹೇಗೆ ಮತ್ತೆ ಹೊರಡೋದು. ನಮ್ಮದೇ ಕಾರ್ ಹೊಂಟೈತೆ ನೋಡಿ, ನಿಮ್ಮದೇ ಕಾರ್, ನಿಮ್ಮದೆಲ್ಲ ಬೇರೆ. ಅದು ನಾವು ಗ್ಲಾಸ್ ಪ್ರೂಫಿಂಗ್ ಮಾಡಿಸಿವಿ, ಇವ್ರು ಮಾಡಿಸಿಲ್ಲ ಅಷ್ಟೇ. ಸೇಮ್ ಟು ಸೇಮ್ ಡೆಟ್ ನೋಡಿ, ಏನೋ ಡಿಫ್ರೆನ್ಸ್ ಇದೆ. ನೀವು ಬಾಲಾಜಿ ಸ್ಟೋರ್ ಅಲ್ಲಿ ಮುಂದೆ ಬಾಲಾಜಿ
ಇದು ಹೋಗ್ಲಿ ಹಾಂ ಇದು ಹೋಗ್ಲಿ ಮೊನ್ನೆ ಸೇಮ್ ನಮ್ಮ ತರುತ್ತೆ ಹಾಂ ನಿಂದು ಬೋಲ್ಡ್ ನೇಮನು ಇದು ನನ್ನ ಅವನು ನಯನ ಅಂತ ಹಾಕ್ಬಿಟ್ಟು ನಿಂದ ಹೌದಾ ಹಾಂ ಹಾಂ ಅವತ್ತು ನಿನಗೆ ಅದಕ್ಕೆ ಹೇಳಿದ ಅವತ್ತು ದಿವಸ ಫೋನ್ ಮಾಡ್ತೀನಿ ಹಾಂ ಜಸ್ಟ್ ಮಿಸ್ ಮಳೆ ನಯನ ಏನು ಮಾಡಿದ್ದ ಚೂರು ಲೇಟ್ ಬೇಗ ಬೈದ್ರು ಮಳೆ ಸಿಗಿಬಿಟ್ಟಿದ್ದಲ್ವೇನ್ರಿ ನಾನೇ ಒಳ್ಳೇದು ಮಾಡ್ತೀನಿ ಈಗ ಜಸ್ಟ್ ಬಂದಾಗೈತೆ ನೋಡ್ರಿ ಅಲ್ಲಿರಲಿಲ್ಲ ಅರಸಿಕೆರೆ ಮಳೆ ಇರಲಿಲ್ಲ ಇಲ್ಲಿ ನಮ್ಮೂರು ಹತ್ರ ಬಂದಾಗ ಮಳೆ ನಯನ ಎಲ್ಲ ಅಷ್ಟು ಎಲ್ಲ ಎಲ್ಲ ಕಿತ್ತಾಕಿದ್ದಾರೆ ಪುರ್ಸತ್ಗೆ ಯಾವಾಡ ನನ್ನ ಮಗಳಿಗೆ ಇದನ್ನ ತಂದು ಇಲ್ಲಿಟ್ಲ ನಾನು ಬ್ಲ್ಯಾಕ್ ನೇರ್ ಪಾಲಿಶ್ ತೊಗೊಂಬಂದೆ ನೋಡ್ರಿ ಬ್ಲ್ಯಾಕ್ ನೇರ್ ಪಾಲಿಶ್ ಇರಲಿಲ್ಲ ಅದಕ್ಕೆ ಇದನ್ನು ಬ್ಲ್ಯಾಕ್ ತೊಗೊಂಬಂದೆ ಎಲ್ಲ ಬನಿಯನ್ ತೊಗೊಂಬಂದ್ರೆ ನೋಡ್ರಿ ಯಾಕ್ರಿ ಎರಡು ಒಂದೇ ಚಾಕ್ಲೇಟ್ ಕಲರ್ ತೊಗೊಂಡು ಇದು ಎರಡು ಒಂದೇ ನೋಡು ಸೈಜ್ ಎಷ್ಟು ಇವು 85 ಆತ ಒಂದೇ ನನಗೆ ಎರಡು ಈ ಥರದ್ದು ಜಿಮ್ ಬನಿಯನ್ ತೊಗೊಂಡಾರ ಎರಡು ಏನೈತಿ ಈ ಥರ ವೈಟ್ ಬನಿಯನ್ ತೊಗೊಂಡಾರ ನೋಡ್ರಿ ಪೂಮರ್ ಇವು ವೈಟು ಶರ್ಟ್ಗಳ ಜೊತೆ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಈ ಥರದ್ದು ತೊಗೊಂಡಾರ ಎರಡು ಇವೇನೈತಿ ರೆಗ್ಯುಲರ್ ಯೂಸಿಗೆ ಇವೆರಡು ತೊಗೊಂಡಾರ ನೇರು ತೊಗೋಕತ್ ಮಾಡಿದ್ಯಾ ಅವು ಇನ್ನೂ ಎರಡು ಯಾವ ಇಂಥವು ಇನ್ನೂ ಎರಡು ತೊಗೊಳ್ಳಿಲ್ವಾ ಪೂಮರ್ದು ನೇರು ತೊಗೊಂಡ 4 ತೊಗೊಂಡು ಎತ್ತಿ ಸೋಮವಾರ 2 ಪೂಮರು 2 ಇವನು ತೊಗೊಂಡಾರ ಅದು ನನ್ನ ಅವು ತಡಿ ನಾ ಒಂದು ಸ್ವಲ್ಪ ಹೊತ್ತು ಯಾಕೆ ಹಂಗೆ ಆಡ್ತಿದ್ದಿ ಇವು ಚೆಕ್ ಮಾಡೋಣ ಅಂತ ಈಗ ಒಂದು ಅಂದ್ರೆ ಹ್ಞೂ ಇನ್ನೊಂದು ಎರಡು ತೊಗೊಂಬರೋಣ ಹ್ಞೂ ಇಲ್ಲ ಅಂದ್ರೆ ಬಿಟ್ಟ ಸರಿ ಒಂದೊಂದು ಇದನ್ನೇ ಹಂಗಿರ್ತಾವೆ ನೋಡ್ರಿ ಒಂದೊಂದು ಕಂಪ್ನಿಲಿ ಒಂದೊಂದು ಥರ ಬರ್ತಾವೆ ನಾವು ಕೇಳಿದ್ದು ಪೂಮರ್ ಇರಲಿಲ್ಲ ಇದರಲ್ಲಿ ಹಾಗಾಗಿ ತರಲಿಲ್ಲ ನೀವು ನನ್ನವು ನಾನು ತೊಗೊಂಡೆ ಒಂದು 4 ತೊಗೊಂಡಿದ್ದೀನಿ ನಾನು ನಾವು ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ತರೋಕೆ ಬಣವರ್ಕ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಮತ್ತು ಆಮೇಲೆ ಎಲ್ಲ ಒಂದೇ ಹಣೆ ಬರಾಗುತ್ತೆ ಅಂತೇಳಿ ಇಲ್ಲೇ ತೊಗೊಂಡ್ಬತ್ತಲ್ಲ ಇದು ಅಲ್ಲಿಗೆ ಹೋಗಿ ಇದು ಏನೈತಿ ನೈನಂಗೆ ಒಂದು ಮೂಗ್ಬಟ್ಟು ತೊಗೊಂಬಂದಿದ್ದು ನೋಡ್ರಿ ನಾನು ಮೊನ್ನೆ ಸತಿ ಹೋದಾಗ ಅದು ಹಿಂಗೆ ಪ್ರೆಸ್ ಮಾಡೋಂಥದ್ದು ಮೂಗ್ಬಟ್ಟು ಅದಕ್ಕೆ ₹150 ₹140 ಕೊಟ್ಟು ತೊಗೊಂಬಂದಿದ್ದೆ ಅದು ಫುಲ್ ಕರೆಕ್ಟಾಗಿ ಟೈಟಾಗಿ ಕೂರ್ತಿರ್ಲಿಲ್ಲ ಮೂಗಿಗೆ ಅಂದರೆ ತೀರ ಹತ್ರಕ್ಕೇ ಬಂದು ಕೂರ್ತಿತ್ತು ಅದಕ್ಕೇ ಅದನ್ನು ಬ್ಯಾಡ ಅಂತೇಳಿ ವಾಪಸ್ ತೊಗೊಂಡೋಗಿದ್ದೆ ಕೊಟ್ಟರು ಕೊಡಲಿ ಬಿಟ್ಟರು ಬಿಡಲಿ ಅಂತೇಳಿ ಅವರು ಇಲ್ಲ ತೊಗೊಂಡೋಗ್ರಿ ಪರವಾಗಿಲ್ಲ ಅಂದ್ರೆ ಅದನ್ನು ವಾಪಸ್ ಮಾಡಿ ಅದ್ರ ಬದಲಾಗಿ ಮೆಹಂದಿ ತೊಗೊಂಬಂದು ನೋಡ್ರಿ ನಾನು ನೂಪುರ್ ತೊಗೊಂಡಿದ್ದೀನಿ ಅದೇ ದುಡ್ಡಲ್ಲೇ 2 ನೂಪುರ್ ಬಂದು ಇದೊಂದು ತೊಗೊಂಡಿದ್ದೀನಿ ಅದೊಂದು ಬ್ಲ್ಯಾಕ್ ಹ್ಞೂ 140 ಇತ್ತಲ್ಲ ಅದ್ರದ್ದು 140 ಅದು ಕೊಟ್ಟು ಬಂದೆ ವಾಪಸ್ಸು ಅದು ಸುಮ್ಮನೆ ಬರ್ತಿರ್ಲಿಲ್ಲ ನಿನಗೆ ಏನು ಮಾಡೋಕ್ಕದು ಅದಕ್ಕೆ ಇಲ್ಲ ಕೊಟ್ಟಾಯಿತು ಕೊಟ್ಟೆ ಅದನ್ನು ವಾಪಸ್ ಅದು ಹಿಂಗೆ ಹಾಕೊಂಡಾಗ ಇಲ್ಲೇ ಬಂದು ಕೂರ್ತಿತ್ತು ನೋಡ್ರಿ ಇಲ್ಲಿಗೆ ಕೂರ್ತಿತ್ತು ಕರೆಕ್ಟಾಗಿ ನಯನಂಗೆ ಅವಳಿಗೆ ಬೇಕು ಅಂತೇಳಿ ಇಷ್ಟಪಟ್ಟು ತೆಗೆಸ್ಕೊಂಡಿದ್ಲು ಅದನ್ನು ಚೆನ್ನಾಗಿತ್ತು ಅದು ಏಡಿ ಸ್ಟೋನ್ ಅಂತ ಕೊಟ್ಟಿದ್ರು ಅವರು ನಯನ ಯಾಕೆ ಹಂಗೆ ಮಾಡ್ತೀನಿ ನಯನ ಅವಳಿಗೆ ಪುರ್ಸತ್ಗಿನೇ ಆಗ್ಬಾರ್ದು ನೋಡ್ರಿ ಬ್ಲ್ಯಾಕ್ ಇರಲಿಲ್ಲ ಬ್ಲ್ಯಾಕ್ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು ನನ್ನ ಹತ್ರ ನೇರ್ ಪಾಲಿಶ್ ಊಟ ಮಾಡಿ ಕೊಡು ನೈನಾಗ ಪಪ್ಪ ನೀರು ಕೊಡು ಒಂದು ಸ್ವಲ್ಪ ನೀರು ಅಂತ ಕೊಡು ಪಪ್ಪ ಇಷ್ಟು ತೊಗೊಂಬಂದು ಅದು ಇಟ್ಟು ಮುಳುಗೈತೆ ಅನ್ಸುತ್ತೆ ಬೆಳಿಗ್ಗೆ ಇದೊಂದು ನೇರ್ ಪಾಲಿಶ್ ತೊಗೊಂಡು ಬಂದು ನೋಡ್ರಿ ಭಾಳ ದಿನ ಆಗಿತ್ತು ಹಾಕಿರಲಿಲ್ಲ ಬ್ಲ್ಯಾಕ್ ನಂಗೆ ಬ್ಲ್ಯಾಕ್ ಅಷ್ಟು ಇಷ್ಟ ಆಗಲ್ಲ ಬಟ್ ಮ್ಯಾಚಿಂಗ್ ಬೇಕಂತ ಏಕೆಶಿ ತೊಗೊಂಡೆ ತೊಗೊಂಬಲ್ಲಿ ಹಾಗೆ ನೈನಂಗೆ ಕೇಕ್ ಪಾರ್ಸಲ್ ತೊಗೊಂಬಂದಿವಿ ನೋಡ್ರಿ ಅಲ್ಲಿ ನಾವು ತಿನ್ಕೊಂಡ್ವಲ್ಲ ಅವಳಿಗೂ ಇರಲಿ ಅಂತ ಏಕೆಶಿ ಅವಳಿಗೊಂದು ಪಾರ್ಸಲ್ ಕೇಕ್ ತೊಗೊಂಬಂದಿವಿ ಇನ್ನೊಂದು ಏನೋ ತೊಗೊಂಬಂದು ಬಟ್ ನೈನಾರ ಅಪ್ಪಾಜಿ ಅದನ್ನು ಬಿಡ್ತಿಲ್ಲ ಮೊದಲು ನೀ ಅದನ್ನು ಈಗ ಹೆಂಗೆ ತಿಂತಿ ಹೇಳು ತಿನ್ನೋದು ಹೆಂಗೆ ತಿಂತಿ ಬೇಗ ಡ್ರೈ ಆಗ್ತಿದೆ ಇಷ್ಟು ಅಮ್ಮ ಏನು ಹೇಳ್ತೀನಿ ಸುಮ್ಮನೆ ಹೇಳಿಟ್ರಿ ಸಂಜೆ ತಗೊಂಡು ಅಲ್ಲಿ ಇನ್ನೇನು ತಿಂತೀವಿ ನೀ ಬಾ ಕೋಲ್ಡ್ ಕೇಕ್ ತೊಗೊಂಬಂದಿ ನಾನು ಅಂತೀನಿ ಚೆನ್ನಾಗಿರುತ್ತೆ ನಾನು ಮೊನ್ನೆ ವಿಡಿಯೋದಾಗ ಹೇಳಿ ಅನ್ಕೊತೀನಿ ನಾನು ನಿಮಗೆ
ಇದನ್ನು ಮೊನ್ನೆ ಒಂದು ವಿಡಿಯೋದಾಗ ಹೇಳಿದ್ದು ನೋಡಿರಿ, ಅಲ್ಲೇ ಅದೇ ಇದರಲ್ಲೇ ತೊಗೊಂಬಂದಿರೋದು ಇದು. ಇದು ಒಂದು ತೊಗೊಂಡು ತೆಗ್ದಿನ ಅರ್ಧ ತೆಗ್ದೆ ಅರ್ಧ ಬಿಟ್ಟೆ ನೋಡಿರಿ, ಇಲ್ಲೈತೆ ನೋಡಿ. ಮೆಲ್ಟ್ ಆಗೈತನ, ಕೋಲ್ಡ್ ಇತ್ತು ಆದರೂ ಮೆಲ್ಟ್ ಆಗೈತೆ ನೋಡಿರಿ ಚೂರು. ಕೋಲ್ಡ್ ಕೇಕ್ ಅಲ್ವಾ, ಹಾಗಾಗಿ ಸೂಪರ್ ಆಗಿ ಟೇಸ್ಟ್. ಮೊನ್ನೆ ಸತಿ ಹೋದಾಗ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸತಿ ಅದಕ್ಕೆ ಒಂದು ಪಾರ್ಸಲ್ ತೊಗೊಂಬಂದು ನೋಡ್ರಿ, ಚೆನ್ನಾಗಿದ್ದು ಮಾಡಿಕೊಡ್ತಾರೆ. ಟೇಸ್ಟು ಹಂಗೆ ಚೆನ್ನಾಗಿತ್ತಲ್ವೇನ್ರಿ. ದುಡ್ಡು ಜಾಸ್ತಿ ಆದ್ರೆ ಒಂದು ಸ್ವಲ್ಪ ಕಾಸ್ಟ್ಲಿ, ಒಂದು ಸ್ವಲ್ಪ. ಇದಕ್ಕೆ 60 ರೂಪಾಯಿ ನೋಡಿರಿ ಇಷ್ಟಕ್ಕೆ. 60 ರೂಪಾಯಿ ಪೀಸ್, ಅದು 60 ರೂಪಾಯಿನೇ. ಇದನ್ನ ಓಪನ್ ಮಾಡಿರಿ. ಇದು ಬೇರೆ ಅಲ್ಲ, ಇದು ಸೆಕೆಂಡ್ ಟೈಮ್ ಅನ್ಕೊತೀನಿ ನಾನು ಟೇಸ್ಟ್ ಮಾಡೋದು. ಬಿಚ್ಕೊಳ್ಳೋದು ನೋಡ್ರಿ, ಎಲ್ಲ ನೋಡ್ರಿ ಬಾಗಿಲು ಬಿಚ್ಕೊಳ್ಳೋದು. ಅವನು ಬಾಗಿಲು ತೆಕ್ಕೊಂಬರ್ತಾನೆ ಈಗ ತೆಗೆದು. ಓಪನ್ ಮಾಡ್ರಿ. ಇದು ಸೂಪರ್ ಮೆಲ್ಟ್ ಆಗಿಲ್ಲ, ಅದು ಹಿಂಗೆ ಇರುತ್ತೆ, ಹಾಲು ಜೊತೆ ಇರುತ್ತೆ ಅದು. ರಸಮಲೈ ನೋಡ್ರಿ, ಇದು ಎಂಜಾಯ್ ಮಾಡೋದು ಈಗ. ರಸಮಲೈ ಮತ್ತು ಕೋಲ್ಡ್ ಕೇಕು. ಅವನಿಗೆ ಒಂಚೂರು ಈ ಕೇಕ್ನ ಆ ಪ್ಲೇಟ್ನ ಕೊಟ್ಬಿಡ್ರಿ, ಇಲ್ಲಿ ಬಂದ್ರೆ ನಮ್ಮ ತಿನ್ನಕ್ಕೆ ಬಿಡಲ್ಲ ನಾವು. ಚೆನ್ನಾಯ್ತಾ? ತಿನ್ಕೊ. ಕೇಕ್ ನೋಡ್ರಿ, ಕೇಕ್ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಹಂಗಂತೂ ಇಷ್ಟ ಆಗ್ತೈತಿ. ಕಡಿಯಕ್ಕೆ ಬಿಡ್ತು ನೋಡ್ರಿ, ಹೆಂಗೆ ಕಡಿತ ನೋಡ್ರಿ. ಬಾಗಿಲು ತೆಗಿಯಕ್ಕೆ ಬಿಡಲ್ಲ ಹಂಗೆ. ಈ ಕಡೆ ತೋರಿಸ್ರಿ ಮೊದಲು ಒಂದು ಚಮಚ ಹಿಂಗೆ ಬಾಯಿಗೆ ಇಲ್ಲಿ ಇದು ಮಾಡ್ದಂಗೆ ಕೊಡ್ರಿ ಬಾಯಿಗೆ. ಬಾನಿ ಈ ಕಡೆಗೆ ಬಾ ಮುಂದೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ತಿಂತಾನೆ. ಸರಿ, ಈಗ ಕೋಲ್ಡ್ ಕೇಕು ಮತ್ತು ರಸಮಲೈನ ಟೇಸ್ಟ್ ಮಾಡೋದು. ನೀವು ಟೇಸ್ಟ್ ಮಾಡಿ ನೋಡ್ರಿ ಹೆಂಗೆ ತಿಂತೀವಿ. ಚೆನ್ನಾಯ್ತಾ? ಸೂಪರ್. ಹ್ಞೂ ಮಾಡ್ಬೋದು, ಮನೆಗೆ ಮಾಡ್ಬೋದು ರೀ. ಯಾಕೆ ಬ್ಲರ್ ಆಗುತ್ತಪ್ಪ, ಕರೆಕ್ಟಾಗಿ ಗೊತ್ತಿಲ್ಲ. ಅದೇ ಹಿಂಗೆ ಅನ್ಸುತ್ತೆ ನೋಡ್ರಿ. ಕೋಲ್ಡ್ ಇರುವಾಗಲೇ ತಿನ್ಬೇಕು ಇದನ್ನು, ಕೇಕ್ನ. ಕೋಲ್ಡ್ ಕಮ್ಮಿ ಆಗೈತೆ ಈಗ ಸ್ವಲ್ಪ. ಹೌದಾ? ಅದು ಇದ್ರದ್ದು ನೇರ್ ಪಾಲಿಶಿಂದು ಟಿಶ್ಯೂ. ಇದನ್ನು ಮಾತ್ರ ಮಸ್ತ್ ಹೊಡಿತೀನಿ. ಕೋಲ್ಡು ಕಮ್ಮಿ ಆಗೈತೆ, ಅದಕ್ಕೆ ತಿನ್ನೋಕ್ಕಾಗ್ತಿಲ್ಲ. ಕೋಲ್ಡ್ ಇಲ್ಲ ನೋಡ್ರಿ, ಕೂದಲು ಫುಲ್ ಗಂಟೆಗೆ ನಾನು ಅಂತರ ನೋಡ್ರಿ. ಫುಲ್ಲು ಬರ್ಬೇಕಾದ್ರೆ ಮಳೆ ಅಂತೇಳಿ ಫುಲ್ ರ್ಯಾಶಾಗಿ ಓಡಿಸ್ಬಿಟ್ರು. ಇಲ್ಲಿ ನೋಡಿ ಗಂಟು, ಇವು ದೇವ್ರಿ, ಈ ಗಂಟು ಬಿಡ್ಸಕ್ಕೆ ನಂಗೆ ಹೋತ್ರಿ ನನ್ನ ಕೂದಲು ಅಷ್ಟು. ಇಲ್ಲಿ ನೋಡಿ ನಮ್ದೆಷ್ಟು ಅಮ್ಮ ಅಂತಿದ್ರೆ ನಮ್ಮ ಪಾಡ್ ನೋಡ್ಬೇಕಾಯ್ತು ಅಮ್ಮ. ನಂದು ಹಾಂ, ನಂದು ನೋಡಿ ಹೋಗ್ರಮ್ಮ. ಫುಲ್ ಕೋಲ್ಡ್ ಕಮ್ಮಿ ಆಗೈತೆ ನೋಡ್ರಿ, ಹಂಗಾಗಿ ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋಲ್ತು. ಮೊನ್ನೆ ಅಲ್ಲಿ ತಿಂದ್ವೆಲ್ಲ ಸಖತ್ ಕೋಲ್ಡೇ ಚೆನ್ನಾಗಿತ್ತು. ಇಲ್ಲಿ ನೋಡ್ರಿ ಗಂಟು, ಹೂವು ದೇವ್ರಿ, ಓದು ನನ್ನ ಕೂದಲು ಅಷ್ಟೇ. ಈಗ ಕೂದಲ ಬಿಟ್ಕೊಂಡವ್ರು ಹಿಂಗೆ ಐತೆ ನಾವು ಪರಿಸ್ಥಿತಿ ಬೈಕ್ನಾಗ ಹೋದ್ರಿ. ಹಿಂಗೆ ಡ್ರೆಸ್ ಚೇಂಜ್ ಮಾಡಿ ಮುಂದಿನ ಕೆಲಸ ನೋಡ್ಕೋಬೇಕು ನೋಡ್ರಿ. ಅಡುಗೆ ಮಾಡಬೇಕು, ಕಸ ಗುಡಿಸ್ಬೇಕು, ದೇವ್ರ ಮುಂದೆ ದೀಪ ಹಚ್ಚಬೇಕು. ಫ್ರೆಂಡ್ಸ್, ಇವಾಗ ಮೆಹಂದಿ ಕಲ್ಸಾಕತ್ತೀನಿ ನೋಡ್ರಿ. ಇದಕ್ಕೆ ಏನೇನು ಹಾಕಿನಂತಂದ್ರೆ ನಾನು ಬಡ ಹಾಕಿಬಿಟ್ಟೆ ಆಲ್ರೆಡಿ, ತೋರ್ಸಕ್ಕೆ ನೆನಪಾಗಲಿಲ್ಲ ನನಗೆ. ಇದಕ್ಕೊಂಚೂರು ಬೀಟ್ರೂಟ್ ತುರಿದು ಹಾಕೀನಿ, ಒಂದು ಅರ್ಧದಷ್ಟು ಬೀಟ್ರೂಟು, ಒಂದು 5-6 ಎಲೆ ಕರಿಬೇವು ಹಾಕಿದ್ದೀನಿ, ಮತ್ತು 1 ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಿ. ಇದಕ್ಕೆ ಇನ್ನೊಂದು ಹಾಕ್ಬೇಕು ನೋಡ್ರಿ, 1 ಸ್ಪೂನಷ್ಟು ಮೆಂತ್ಯಕಾಳು ಹಾಕಾಕತ್ತೀನಿ ನೋಡ್ರಿ. ಇಷ್ಟನ್ನು ಹಾಕಿ ನೆನೆಸಿದ ಮೆಂತ್ಯಕಾಳು ಹಾಕಿದರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಬಟ್ ನಾನು ನೆನ್ಸೋಕ್ಕೆ ಟೈಮ್ ಆಗಲಿಲ್ಲ, ಹಾಗಾಗಿ ಹಾಕಿಲ್ಲ. ಈಗ ಇದಿಷ್ಟನ್ನು ನಾನು ಬೇಯಿಸ್ಕೋಬೇಕು ನೋಡ್ರಿ. ಕಡಿಮೆ ಉರಿಲಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನಾನು.
ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ಫುಲ್. ಇದನ್ನು ಎಷ್ಟು ಹಾಕಿದ್ದೀನಿ ಅಂದರೆ ನನಗೆ ಒಂದು 3 ಲೋಟದಷ್ಟು ನೀರು ಐತೆ ನೋಡಿರಿ. 4 ಲೋಟದಷ್ಟು ನೀರು ಹಾಕ್ತೀನಿ. ಅದು ಬೆಂದಾದಮೇಲೆ 2 ಲೋಟಕ್ಕೆ ಬರಬೇಕು ಅಷ್ಟು ನಾನು ಇದನ್ನು ಕುದಿಸ್ಕೊತೀನಿ. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ಇನ್ನೊಂದು ಸತಿ ಹೇಳ್ತೀನಿ ನೋಡಿರಿ. ಬೀಟ್ರೂಟ್ ತುರಿದು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಬೀಟ್ರೂಟು, 1 ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನೀರು ನೋಡಿರಿ, ಇದರಲ್ಲಿ 4 ಲೋಟದಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ಒಂದು 2 ಲೋಟಕ್ಕೆ ಬರೋವರೆಗೂ ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಚೆನ್ನಾಗಿ. ಈ ನೀರಲ್ಲಿ ಮೆಹಂದಿ ಕಲಸಿ ನಾವು ಹಚ್ಕೊಂಡ್ವಿ ಅಂತಂದ್ರೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಾನೇನು ಮಾಡ್ತೀನಿ, ಒಂದು ಸತಿ ಈ ಥರ ಮಾಡ್ಕೊಂಡಿರ್ತೀನಿ ನೋಡಿರಿ, ಇನ್ನೊಂದು ಸತಿ ಏನು ಮಾಡಿರ್ತೀನಿ, ಬರೀ ಟೀ ಡಿಕಾಕ್ಷನಲ್ಲಿ ಕಲಿಸಿಟ್ಟಿರ್ತೀನಿ ಮೆಹಂದಿನ ನೈಟು. ಬೆಳಿಗ್ಗೆ ಆದಮೇಲೆ ದಾಸವಾಳದ ಎಲೆ, ಕರಿಬೇವು ಎಲೆ ಮತ್ತು ಒಂದು ಸ್ವಲ್ಪ ಅದು ಅಲೋವೆರಾ ಇಷ್ಟನ್ನು ಹಾಕಿ ರುಬ್ಬಿ ಅದ್ರ ಜೊತೆನೇ ಮೆಹಂದಿ ಮಿಕ್ಸ್ ಮಾಡಿಕೊಂಡು ಹಚ್ಕೊತೀನಿ. ಇಷ್ಟು ಕಲರ್ ಚೆನ್ನಾಗಿ ಕೊಡುತ್ತೆ. ಬೀಟ್ರೂಟ್ ಹಾಕೋದ್ರಿಂದ ಬೀಟ್ರೂಟ್ ಕಲರ್ ಚೆನ್ನಾಗಿ ಬರುತ್ತೆ. ನೀವು ರುಬ್ಬಿ ಅದ್ರದ್ದು ರಸನೂ ಹಾಕ್ಕೋಬೋದು, ಹಂಗೂ ಬರುತ್ತೆ, ಹಿಂಗೆ ಹಾಕಿದ್ರೂ ಆಗುತ್ತೆ. ಈ ಬೆಳಿಗ್ಗೆ ಹಚ್ಕೋಬೇಕಾದ್ರೆ ಒಂದು ಬೀಟ್ರೂಟ್ ಇದ್ದರೆ ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿ ಅದನ್ನು ಸೋಸಿ ಆ ರಸ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ರೂ ಚೆನ್ನಾಗಿರುತ್ತೆ. ಹಿಂಗೆ ಕುದಿಸಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಯಾವ ಥರನಾದರೂ ಹಾಕ್ಕೋಬೋದು, ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಹಾಕ್ಕೊತೀನಿ. ಮೆಹಂದಿನೂ ಕಲಿಸ್ಬೇಕು ನೋಡಿರಿ, ಇಲ್ಲಿ ಇಟ್ಟಿದ್ದೀನಿ. ನೂಪುರ್ ಮೆಹಂದಿ, ನೂಪುರ್ ಹಚ್ಕೊಳತ್ತೀನಿ ಈಗ. ಅದು ಯಾಕೋ ಒಂಚೂರು ಕಲರ್ ಜಾಸ್ತಿ ಬರತ್ತೈತೆ ನೋಡಿರಿ. ನಾನು ಹಾತಿ ಹಚ್ಕೊತಿದ್ದೆ ಫಸ್ಟು, ಅದು ಯಾಕೋ ಈಗ ಫುಲ್ ರೆಡ್ಡಿಶ್ ಥರ ಅಂತ ಅನಿಸ್ತೈತಿ, ಫುಲ್ ರೆಡ್ ಕಲರ್ ಆಗ್ತಿದ್ದಾವೆ ಕೂದಲೆಲ್ಲ. ಅದಕ್ಕೆ ಒಂಚೂರು ಚೇಂಜಸ್ ಮಾಡ್ಕೊಂಡಿದ್ದೀನಿ ಈ ಸತಿ. ಇದು 3ನೇ ಸತಿ ನೋಡಿ ನಾನು ಇದು ಹಚ್ಕೊಳ್ಳೋದು. ಪ್ಯಾಕೆಟ್ ತಂದಮೇಲೆ 2 ಸತಿ ಯೂಸ್ ಮಾಡಿದ್ದೀನಿ, ಇದು 3ನೇ ಸತಿ ಯೂಸ್ ಮಾಡೋದು. ಇದೊಂದು ಸ್ವಲ್ಪ ಕಾಸ್ಟ್ಲಿ ಇದೆ, ಅದಕ್ಕಿಂತ ಇದು ಕಾಸ್ಟ್ಲಿ ಇದೆ. 150 ಗ್ರಾಮಿಗೆ 75 ರೂಪಾಯಿ ನಾನು ಆಯಿಲ್ ಐತೆ ನೋಡಿರಿ. 150 ಗ್ರಾಮಿಗೆ 75 ರೂಪಾಯಿ. ಬ್ಲರ್ ಆಗ್ತೈತಿ, ಒಂದು ನಿಮಿಷ. 150 ಗ್ರಾಮಿಗೆ 75 ರೂಪಾಯಿ ಐತೆ. ಅದು ಬಂದು 1/4 kg 250 ಗ್ರಾಮಿಗೆ 80 ರೂಪಾಯಿನ ಇತ್ತದು. ನಾನು ಫಸ್ಟು ಹಾತಿ ಯೂಸ್ ಮಾಡ್ತಿದ್ದೆ, ಅದು ಚೆನ್ನಾಗಿ ಬರ್ತಿತ್ತು ಸ್ಟಾರ್ಟಿಂಗು. ಈಗ ಯಾಕೋ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಆಗ್ತೈತೇನೋ, ಕೂದಲೆಲ್ಲ ಫುಲ್ ರೆಡ್ ಕಲರ್ ಆಗ್ತಿದ್ದಾವೆ. ಅದಕ್ಕೆ ಸರಿ ಹೋಗ್ತಿಲ್ಲ ಅಂತೇಳಿ ಇದನ್ನು ಇದು ಮಾಡಿದ್ದೀನಿ. ಈಗ ಚೇಂಜ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿತ್ತು. ಸ್ವಲ್ಪ ತೀರಾ ರೆಡ್ಡಿಶ್ ಅಂತ ಅನಿಸಂಗಿಲ್ಲ, ಹಂಗಾಗಿ ಇದನ್ನು ಯೂಸ್ ಮಾಡ್ಕೊಳತ್ತೀನಿ. ಚೆನ್ನಾಗಿ ಕುದಿಲಿದು ಒಂದು 2 ಲೋಟಕ್ಕೆ ಬರೋವರೆಗೂ ಕುದಿಸ್ಕೊಂಡು ಆಮೇಲೆ ತಣ್ಣಗಾದ್ಮೇಲೆ ಆ ರಸಕ್ಕೇ ನಾನು ಈ ಮೆಹಂದಿ ಪೌಡ್ರನ್ನ ಮಿಕ್ಸ್ ಮಾಡಿ ನೈಟೆಲ್ಲ ಫುಲ್ ಬಿಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಹಚ್ಕೊಳಕ್ಕಾಗುತ್ತೆ ನೋಡಿರಿ. ಫ್ರೆಂಡ್ಸ್, ಇವಾಗ ಎಲ್ಲನೂ ಬೇಯಿಸಿಟ್ಕೊಂಡಿದ್ದೀನಿ ನೋಡಿರಿ. 4 ಲೋಟ ನೀರು ಹಾಕಿದ್ನಲ್ಲ, 2 ಲೋಟ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಈಗ ಇಷ್ಟು ರಸ ಸಿಕ್ಕೈತೆ ನೋಡಿರಿ, ಇದನ್ನು ಸೋಸ್ಕೊತೀನಿ ನಾನು. ಸೋಸ್ಕೊಂಡು ಇದರಲ್ಲೇ ನಾನೇನು ಮೆಹಂದಿ ಯೂಸ್ ಮಾಡ್ತೀನಿ ನೋಡಿರಿ. ಆ ಮೆಹಂದಿನ ನಿಮಗೆ ಎಷ್ಟು ಹಿಡಿಯುತ್ತೆ ಮೆಹಂದಿ ಅಂದರೆ 1-2 ಸ್ಪೂನು, 3 ಸ್ಪೂನು, 4 ಸ್ಪೂನು ನಿಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕಬೇಕಾಗುತ್ತೆ. ನಾನು ಇಲ್ಲೊಂದು 3 ಸ್ಪೂನಷ್ಟು ಮೆಹಂದಿನ ಬಳಸ್ಕೊಂಡಿದ್ದೀನಿ. ಇಷ್ಟಾರು ನಂಗೆ ಸಾಕಾಗುತ್ತೆ ನೋಡಿರಿ. ಈಗ ಒಂದು 3 ಸ್ಪೂನ್ ಮೆಹಂದಿ ಹಾಕ್ಕೊಂಡು ನೀವು ಯಾವ ಮೆಹಂದಿ ಯೂಸ್ ಮಾಡ್ತೀರೋ ಅದನ್ನು ಹಾಕಿ ಮಿಕ್ಸ್ ಮಾಡಿ ಓವರ್ ನೈಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ನೋಡಿರಿ. ಇದನ್ನು ಈ ನೀರಲ್ಲೇ ಕಲಸಿ ನೆನೆಯಕ್ಕೆ ಇಟ್ವಿ ಅಂತಂದರೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಿಮ್ಮದು ಕಬ್ಬಿಣ ಪಾತ್ರೆ ಏನಾರು ಇದ್ದರೆ ಅದರಲ್ಲಿ ಕಲಸಿಟ್ರಿ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ, ಕಪ್ಪಗಾಗ್ತವೆ ಕೂದಲು. ನಾನು ಮಾಮೂಲಿ ಪ್ಲಾಸ್ಟಿಕ್ ಬೌಲಲ್ಲೇ ಕಲಿಸ್ತಾ ಇದ್ದೀನಿ. ಮುಗಿತು ನೋಡಿರಿ. ಈ ಥರ ಚೆನ್ನಾಗಿ ಕಲಸಿ ನೀಟಾಗಿ ಓವರ್ ನೈಟ್ ಇಟ್ಟು ಬೆಳಿಗ್ಗೆ ಎದ್ಮೇಲೆ ಹಚ್ಕೊತೀನಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.